ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ 25ನೇ ಕಾರ್ಗಿಲ್ ವಿಜಯೋತ್ಸವ ರಜತ ಮಹೋತ್ಸವ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. 26/7/2024 ನಡೆಯುವಂತಹ 25ನೇ ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮೆರವಣಿಗೆಯು ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭವಾಗಿ ರಂಗಾಕೂಟ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ಕೆಎಚ್ ಪಾಟೀಲ್ ಸಭಾಭವನದವರೆಗೆ ಸಾಗಿ ಎನ್ಸಿಸಿ ಕ್ಯಾಡೆಟ್ಸ್, ಸ್ಕೌಟ್ ಅಂಡ್ ಗೈಡ್ಸ್, ಕಲಾ ತಂಡಗಳು, ಮಾಜಿ ಸೈನಿಕರು, ವೀರನಾರಿಯರ ತುಕಡಿಗಳೊಂದಿಗೆ ದೇಶಭಕ್ತಿ ಗೀತೆ ಹಾಗೂ ಜೈಘೋಷದೊಂದಿಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಮೆರವಣಿಗೆಯ ಮೂಲಕ ಜನಜಾಗೃತಿಯ ಕಾರ್ಯಕ್ರಮವನ್ನು ಆಚರಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಬಸಲಿಂಗಪ್ಪ ಮುಂಡ್ರಿಗಿ ಅವರು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಆಗಮಿಸುತ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಗದಗ ಜಿಲ್ಲೆಯ ಎಲ್ಲ ಮತ್ತು ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಮಾಜಿ ಸೈನಿಕರಲ್ಲಿ ಹಾಗೂ ಎಲ್ಲ ವೀರನಾರಿಯಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 26/7/2024 ನಡೆಯುವಂತ ಈ ಒಂದು ಜನಜಾಗೃತಿಯ ದೇಶ ಭಕ್ತಿ ಹಾಗೂ ದೇಶ ಪ್ರೇಮಕ್ಕೋಸ್ಕರವಾಗಿ ಈ ಒಂದು ಹಮ್ಮಿಕೊಂಡಂತ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಈ ಕಾರ್ಗಿಲ್ ವಿಜಯೋತ್ಸವ ಅಂತಂದ್ರೆ ನಮಗೆ ನೆನಪಿಗೆ ಬರೋದು 26 ಜುಲೈ ಅಂತಂದು 1999 ಮೇ 3ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಗಿಲ್ ಯುದ್ಧ. ಯಾಕಂದ್ರೆ ಕಾರ್ಗಿಲ್ ಅಂತಂದ್ರೆ ಈ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಒಂದು ಕಾರ್ಗಿಲ್ ಜಿಲ್ಲೆ. ಈ ಒಂದು ಕಾರ್ಗಿಲ್ ಜಿಲ್ಲೆಯನ್ನು ನಮ್ಮ ಪಾಕಿಸ್ತಾನದವರು ಈ ಒಂದು ಜಿಲ್ಲೆಯನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕೆಂದು ಸಾಕಷ್ಟು ವರ್ಷಗಳಿಂದ ಅವರು ನಮ್ಮ ಹಿಂದೆ ಆಗ ಸಂಘರ್ಷಣೆ ಮಾಡ್ತಾ ಇದ್ರು ಭಾರತೀಯ ಸೈನಿಕರ ಜೊತೆಗೆ. ಆದ್ರೆ ಯಾವುದೇ ನಮ್ಮ ಭಾರತೀಯ ಸೈನಿಕರು ಅದಕ್ಕೆ ಎದೆಗೊಡ್ಡದೆ ಶತ್ರುಗಳನ್ನು ಸೆದೆ ಬಡಿದು ಇವತ್ತಿನ ದಿವಸ ಕಾರ್ಗಿಲ್ ಅನ್ನು ನಮ್ಮ ದೇಶಕ್ಕಾಗಿ ತಮ್ಮ ಒಂದು ನಾವು ಕಬ್ಜಾ ತೆಗೆದುಕೊಂಡಂತ ಒಂದು ದಿವಸ. ಆ ಒಂದು ದಿವಸವನ್ನು ಇವತ್ತಿನ ದಿವಸ ನಾವು ಎಲ್ಲರೂ ಸಂತಸ ಸಂಭ್ರಮದಿಂದ ಆಚರಣೆ ಮಾಡುವಂತ 26 ಜುಲೈ ಅಂತ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಕೇವಲ ನಾವು ಹಬ್ಬವನ್ನಾಗಿ ಅಲ್ಲ, ಇದು ಸಂತಸ ಸಂಭ್ರಮವನ್ನು ತರುವಂತ ಒಂದು ಹಬ್ಬ. ಯಾಕಂದ್ರೆ ಎಲ್ಲರಲ್ಲಿ, ಯುವಕರಲ್ಲಿ ಮತ್ತು ಜನರಲ್ಲಿ, ಎಲ್ಲ ಸಾರ್ವಜನಿಕರಲ್ಲಿ ಒಂದು ದೇಶ ಪ್ರೇಮ, ದೇಶಾಭಿಮಾನವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಎಲ್ಲಾ ನಾವು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಎಲ್ಲ ಇದೇ ತರನಾಗಿ ಸಾಕಷ್ಟು ದಿನಾಚರಣೆಗಳನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ. ಆದ್ರೆ ಯೋಧರ ದಿನಾಚರಣೆ ನಾವು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಈ ಯೋಧರ ದಿನಾಚರಣೆ ಮಾಡುವುದರಿಂದ ಎಲ್ಲ ಜನರಲ್ಲಿ ಒಂದು ದೇಶ ಪ್ರೇಮ, ದೇಶಾಭಿಮಾನ ಮತ್ತು ರಾಷ್ಟ್ರೀಯತೆಯನ್ನು ಒಂದು ಹುಟ್ಟಡಗಿಸುವಂತ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಸಂಭ್ರಮಾಚರಣೆಯನ್ನು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಸೈನಿಕರಿಗೆ ಒಂದು ಅಹವಾಲುಗಳಂತ ಅಂದರೆ, ನಾವು ಮುಖ್ಯಮಂತ್ರಿ ಅವರಿಗೂ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ ಹಿರಿಯ ಶಾಸಕರಾದಂಥ ಎಲ್ಲ ಶಾಸಕರಿಂದ ಮತ್ತು ಅಧಿಕಾರಿ ವರ್ಗದವ್ರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಒಂದು ಸೈನಿಕ ಭವನ ಮತ್ತು ಯುದ್ಧ ಸ್ಮಾರಕವನ್ನು ಮಾಡ್ಕೋದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಈಗ 2-3 ವರ್ಷದಿಂದ ನಾವು ಅದನ್ನು ಅಹವಾಲುಗಳನ್ನ ನಾವು ಕೊಡ್ತಾನೇ ಇದ್ದೀವಿ. ಅದಕ್ಕೂ ಯಾವುದೇ ರೀತಿಯಾಗಿ ಸ್ಪಂದನೆ ಆಗ್ತಾ ಇಲ್ಲ. ಯಾಕಂತಂದರೆ ಜನಗಳು ಈಗ ಪಬ್ಲಿಕ್ಕಲ್ಲಿ ನಮ್ಮನ್ನು ಗುರುತಿಸುವಂಥ ಶಕ್ತಿ ಯಾರೂ ಈಗ ಅದನ್ನು ಯಾರೂ ಗುರುತಿಸ್ತಾ ಇಲ್ಲ ನಮ್ಮನ್ನು. ಯಾಕಂತಂದರೆ ಈಗ ಒಂದು ಮನೆಯೊಳಗೆ ಒಬ್ಬ ಯೋಧ, ಒಬ್ಬ ವ್ಯಕ್ತಿ, ವಿದ್ಯಾರ್ಥಿ ಯೋಧನಾಗಿ ಹೊರಹೊಮ್ಮಬೇಕಂತಂದ್ರೆ ಯುವಶಕ್ತಿಯಲ್ಲಿ ನಾವು ಪ್ರಚೋದನೆ ಮುಖಾಂತರ, ಅಂದರೆ ಪ್ರಚೋದನೆ ಅಂತಂದ್ರೆ ಏನು, ಒಂದು ಈಗ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅವುಗಳನ್ನು ಬದಿಗೊತ್ತಿ ಅವನ್ನೆಲ್ಲ ಆ ಒಂದು ಚಟಗಳಿಗೆ ಬಲಿ ಆಗದೇನೆ ಒಳ್ಳೆ ರೀತಿಯಿಂದ ವಿದ್ಯಾರ್ಥಿ ಅವನ ಜೀವನ ನಡಿಬೇಕು ಅಂತಂದರೆ ಅವನು ಸಾಮಾಜಿಕವಾಗಿ ಅವನು ಒಳ್ಳೆಯ ರೀತಿಯಿಂದ ಸದೃಢ ಆಗಬೇಕಂತಂದ್ರೆ ಒಂದು ತರಬೇತಿಯನ್ನು ಹೊಂದಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಯಾಕಂತಂದರೆ ಯುವ ಪೀಳಿಗೆ ಭಾಳ ಅತಿ ಮುಖ್ಯ. ಈ ಯುವ ಪೀಳಿಗೆ ಒಳಗೆ ನಾವು ಅವ್ರನ್ನ ಒಳ್ಳೆಯ ರೀತಿಯಿಂದ ಗೈಡ್ ಮಾಡಿದರೆ ಮುಂದಿನ ದೇಶಕ್ಕೆ ನಮಗೆ ಒಳ್ಳೆಯ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಆ ದಿಟ್ಟಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ತಕ್ಕನಾಗಿ ನಾವು ಮಾಡುವಂಥ ಒಂದು ಕೆಲಸಕ್ಕೆ ನಮಗೆ ಸ್ಥಳ ಅನ್ನೋದು ಒಂದು ಬೇಕಾಗೈತಿ. ಆ ಸ್ಥಳವನ್ನು ನೀವು
ಜಿಲ್ಲೆಯ ಮುಖಾಂತರ ಆಗಲಿ ರಾಜ್ಯದ ಮುಖಾಂತರ ಆಗಿ ಎಲ್ಲ ಒಂದು ಅಧಿಕಾರಿಗಳಿಂದ ಮತ್ತು ಶಾಸಕರಿಗೆ ನಾವು ಇಷ್ಟೇ ಮನವಿ ಮಾಡ್ಕೊಳ್ಳೋದು, ಆದಷ್ಟು ಬೇಗ 1 ಎಕರೆ ಜಮೀನನ್ನು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಅಧಿಕಾರಿ ವೃಂದದವರಿಗೆ ನಮ್ಮ ಗದಗ ಜಿಲ್ಲೆಯ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಕಳಕಳಿಯ ವಿನಂತಿ ಏನಂತಂದರೆ, ಇದುವರೆಗೂ ನಮ್ಮ ಗದಗ ಜಿಲ್ಲೆಯಲ್ಲಿ ಯಾವುದೇ ತರಹದ ಯುವಕರಿಗೆ ಒಂದು ತರಬೇತಿಯನ್ನು ನೀಡಲು, ಉಚಿತವಾಗಿ ಸೈನಿಕ ತರಬೇತಿಯನ್ನು ನೀಡಲು ಯಾವುದೇ ತರಹದ ಒಂದು ಜಮೀನು ಲಭ್ಯ ಇರುವುದಿಲ್ಲ. ಅದಕ್ಕಾಗಿ ಎದಗಿ ಪೂರ್ವದಲ್ಲಿ ನಾವು ನಮ್ಮ ಗದಗ ಜಿಲ್ಲೆಗೆ 1 ಎಕರೆ ಜಮೀನು ಕೊಡಿಸಬೇಕು. ಅದರಲ್ಲಿ ನಾವು ಆದಷ್ಟು ಬೇಗನೆ ಸೈನಿಕ ತರಬೇತಿಯನ್ನು ಕೇಂದ್ರವನ್ನು ನಿರ್ಮಾಣ ಮಾಡಿ ಯುವಕರಿಗೆ ಒಂದು ಉಚಿತ ತರಬೇತಿಯನ್ನು ನಾವು ಕೊಡ್ತೇವೆ. ಮತ್ತು ಅದರಲ್ಲೇ ಯೋಧರ ದಿನಾಚರಣೆಯನ್ನು ಮಾಡಲಿಕ್ಕೆ ಒಂದು ಯುದ್ಧ ಸ್ಮಾರಕವನ್ನು ನಾವು ಕಟ್ಟಿಸ್ತೇವೆ. ಮತ್ತು ಸೈನಿಕ ಭವನ, ನಮ್ಮ ಯಾವುದೇ ತರಹದ ಸೈನಿಕರ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಿಕ್ಕೆ ಒಂದು ಸೈನಿಕ ಭವನಗಳನ್ನು ನಾವು ನಿರ್ಮಾಣ ಮಾಡಬೇಕಂತಂದು ಈ ಮೂಲಕ ತಮ್ಮ ಇದಕ್ಕೆ ಪೂರ್ವದಲ್ಲಿ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆದರೆ ಯಾವುದೇ ತರಹದ ಅಧಿಕಾರಿಗಳು ಇದನ್ನು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆದಷ್ಟು ಬೇಗನೆ ಎಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಗದಗ ಜಿಲ್ಲೆಗೆ ಆದಷ್ಟು ಬೇಗನೆ 1 ಎಕರೆ ಜಮೀನು ತಾವು ಕೊಟ್ಟಿದ್ದೇ ಆದರೆ ಅದರಲ್ಲಿ ನಾವು ಸೈನಿಕ ತರಬೇತಿ ಕೇಂದ್ರ ಮತ್ತು ಯುದ್ಧ ಸ್ಮಾರಕ ಹಾಗೂ ಸೈನಿಕ ಭವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಯುವಕರಿಗೆ ಒಂದು ಅನುಕೂಲವಾಗ್ತದೆ. ಯಾಕಂದರೆ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಯುವಕರಿಗೆ ಒಂದು ನಾವು ಸ್ಫೂರ್ತಿದಾಯಕವಾಗಬೇಕು, ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು. ಅವರಿಗೆ ಒಂದು ಸೈನಿಕ ತರಬೇತಿ ಕೊಟ್ಟು ಒಂದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗದಗ ಜಿಲ್ಲೆಯನ್ನು ವಿಶೇಷವಾಗಿ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ನಾವು 1 ಎಕರೆ ಜಮೀನು ನಾವು ಕೇಳ್ತಾ ಇದ್ದೇವೆ. ಆದರೆ ಇದಕ್ಕೆ ಅಧಿಕಾರಿಗಳು ನಮ್ಮ ಹತ್ತಿರ ಯಾವುದೇ ತರಹದ ಸರ್ಕಾರಿ ಜಮೀನುಗಳು ಲಭ್ಯವಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ನಾವು ಸರ್ಕಾರಿ ಜಮೀನು ಒಂದು ವೇಳೆ ಲಭ್ಯವಿಲ್ಲದಿದ್ದರೂ ಸಹಿತ ಆದಷ್ಟು ಬೇಗನೆ ನಮ್ಮ ಸರ್ಕಾರದಿಂದ 1 ಎಕರೆ ಜಮೀನು ಖರೀದಿ ಮಾಡಿ ನಮಗೆ ಮಾಜಿ ಸೈನಿಕರಿಗೋಸ್ಕರವಾಗಿ 1 ಎಕರೆ ಜಮೀನು ಕೊಡಬೇಕೆಂದು ನಾನು ಈ ಮೂಲಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಗದಗ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.